ಜೈ ಗುರುದೇವ್. ಜೈ ಗುರುದೇವ್. ಇದು ಅವ್ರು ಹೇಳಿದ್ರು ಫಸ್ಟಿಗೆ ನಾನು ನಮ್ಮ ಆಫೀಸಿಗೆ ಬಂದಿರೋ ಕೇಳಲಿಕ್ಕೆ. ಅವಾಗ ಆಯಿತು ಸರ್, ನಮಗೆ ಈಗಿನ ಮಕ್ಕಳಿಗೆ ತುಂಬ ನೆಸೆಸಿಟಿ ಇದೆ, ಅವಶ್ಯಕತೆ ಇದೆ, ನೀವು ಬನ್ನಿ ನಾವು ಅವಕಾಶ ಕೊಡ್ತೀವಿ ಅಂತ ಅವ್ರಿಗೆ ಕೇಳಿದ್ವಿ. ಹಾಗಾಗಿ ಅವರು ಆಯಿತು ಮೇಡಮ್ ಅಂತಂದು ಬರ್ತೀವಿ ಅಂತ ಒಪ್ಕೊಂಡ್ರು. ಅಲ್ಲೇ ಕುತ್ಕೊಂಡು ನನಗೇನೆ ಈ ಮಂತ್ರ ಹಾಕಿ 1 ನಿಮಿಷ ಧ್ಯಾನ ಮಾಡಿ ಮೇಡಮ್ ಅಂತ ಅದಲ್ಲೇ ಮೊಬೈಲಲ್ಲೇ ಹಾಕ್ಕೊಟ್ರು. ಕುತ್ಕೊಂಡಿನ್ನು ಮಾಡ್ತಾ ಇದ್ದೀನಿ. ಮುಖ ಬಾಬಾದ ಮುಖ ನೋಡಿ ಹಾಗೆ ತೇಲ ಬಾಡಿ ಇದಾಗ ಶುರುವಾಯಿತು, ತೇಲಕ್ಕೆ ಶುರುವಾಯಿತು. ಅವರು ಅದು ನೋಡ್ತಾ ಇದ್ರು ನಾನು ಮಾಡೋದನ್ನ. ಈಗೂ ಹಾಗೆ ಆಯಿತು, ಕೈ ಅದಕ್ಕೆ ಮೂಮೆಂಟ್. ಈಗ ಬೆಳಗ್ಗೆ ವಾಕ್ ಬಂದವಾಗ ಬಿದ್ದು ಹೋಗಿದ್ದೆ ಆದವೇ ಹೋಗ್ತಾ, ಆ ಕೈ ಅದಕ್ಕೆ ಕೊಡುತ್ತಾ ಇದೆ. ಮೀನ್ಸ್ ಪೈನ್ ಆಗ್ತಾ ಇದೆ, ಅದು ಈ ಭಾಗ ಅದಕ್ಕೆ ಕೊಡುತ್ತಾ ಇದೆ ಕೈ. ನಾನು ಮೂಮೆಂಟ್ ಮಾಡ್ತಿಲ್ಲ, ನಾನಾಗೆ ಬೇಕು ಅಂತ ಮಾಡಲಿಲ್ಲ, ಅದಕ್ಕೆ ಕೊಡುತ್ತಾ ಇದೆ. ಪೈನು ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇದೆ ಈಗ. ಅದು ಇನ್ನರು ಒಳಗಿಂದ ಬರ್ತಕ್ಕಂಥ ಅನುಭವ. ಅದು ಪ್ರಾಕ್ಟೀಸ್ ಮಾಡಿದ್ದೆ ಯಾಕಂದರೆ ನಮ್ಮ ಏನು ಸಾಧನೆ ಮಾಡಬೇಕು ಅಂತ ಇದ್ದೀವಿ, ಅದ್ರ ಬಗ್ಗೆ ಇನ್ನೂ ಉನ್ನತವಾದ ಸಾಧನೆ ಮಾಡಲಿಕ್ಕೆ ಇದು ನಮಗೆ ತುಂಬ ಅನುಕೂಲ ಆಗ್ತಿದೆ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಮಗೆ ಇಂತಹ ಸಂಜೀವಿನಿ ಮಂತ್ರ ಕೊಟ್ಟಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆ ಹೇಳಿ. ತಮ್ಮ ಹೆಸರು ಮೇಡಮ್? ತಮ್ಮ ಹೆಸರು? ನನ್ನ ಹೆಸರು ಮೀನಾ ಅಂತ. ಓಕೆ, ಇದು ಯಾವ ಹಾಸ್ಟೆಲ್ ಮೇಡಮ್? ಇದು ಸಮಾಜ ಕಲ್ಯಾಣ ಇಲಾಖೆಯ ನಂಜಪ್ಪ ಲೇಔಟ್ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ, ನಂಜಪ್ಪ ಲೇಔಟ್ ಹಾಸ್ಟೆಲು, ಶಿವಮೊಗ್ಗ. ಶಿವಮೊಗ್ಗ. ಶಿವಮೊಗ್ಗ ಟೌನ್. ಓಕೆ, ಜೈ ಗುರುದೇವ್. ಧನ್ಯವಾದಗಳು.